ಯೂಟ್ಯೂಬ್ ಯೂಟ್ಯೂಬ್ ಅಂದ್ರೇ ಒಂದು ಬ್ರಹ್ಮಾಂಡ. ಜಗತ್ತೇ ನಮ್ಮ ಅಂಗೈಯಲ್ಲಿ ಕಾಣಿಸುತ್ತೆ. ಸ್ನೇಹಿತರೆ, ಯೂಟ್ಯೂಬ್ ಅಂತ ಹೇಳಿದ್ರೆ ಅದರಲ್ಲಿ ನಾವು ಕಲಿಯೋದು ತುಂಬ ಇರುತ್ತೆ. ಎಷ್ಟೋ ಜನಕ್ಕೆ ಕಲಿಸೋದು ಇರುತ್ತೆ. ಪ್ರತಿದಿನ ಎಷ್ಟೋ ಜನಗಳು ತಮ್ಮ ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಅಥವಾ ತಾವು ಅರ್ನಿಂಗ್ ಮಾಡಲಿಕ್ಕೆ ಅಥವಾ ಏನು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಯೂಟ್ಯೂಬ್ಗೆ ಬರ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಅವರು ಕನಸನ್ನು ಕಾಣ್ತಾರೆ, ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು, ಒಳ್ಳೆ ರೀತಿಯ ವೀಡಿಯೋಗಳನ್ನು ಕೊಡಬೇಕು ಅಂತ ಹೇಳಿ. ಸ್ನೇಹಿತರೆ, ಅರ್ನಿಂಗ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು. ಮಾನಿಟೈಸೇಷನ್ ಮಾಡ್ಕೊಳ್ಳಿಕ್ಕೆ ಲೈವ್ ಮಾಡಬೇಕು. ಒಬ್ಬ ವ್ಯಕ್ತಿ ತಾನು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಅಥವಾ ಒಂದು ವೀಡಿಯೋಸ್ಗಳನ್ನು ಸ್ಟ್ಯಾಂಡ್ ಮಾಡಲಿಕ್ಕೆ ಬಂದಾಗ ಅವನಿಗೆ ಅಥವಾ ಅವಳಿಗೆ ಹೊಸಬ್ರಾದವರಿಗೆ ಇಲ್ಲಿನ ಮಾಹಿತಿಗಳು ಎಷ್ಟೋ ಗೊತ್ತಿರಲ್ಲ. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಯೂಟ್ಯೂಬು ಸಹ ವೃತ್ತಿ ಮತ್ಸರದಿಂದ ತುಂಬಿ ತುಳುಕ್ತಾ ಇದೆ. ದ್ವೇಷ, ಅಸೂಯೆ, ಅಪಪ್ರಚಾರ, ಅಪವಾದ. ನೀವೆಲ್ಲಾದರೂ ಸ್ವಲ್ಪ ಸ್ಟ್ರಾಂಗ್ ಆದ್ರಿ ಅಥವಾ ಸ್ಟ್ಯಾಂಡ್ ಆದ್ರಿ ಅಥವಾ ಇಂಪ್ರೂವ್ಮೆಂಟ್ಸ್ ಆದ್ರಿ ಅಂದರೆ ನಿಮ್ಮನ್ನು ತುಳಿಲಿಕ್ಕೆ ಇನ್ನೊಬ್ಬ ಯೂಟ್ಯೂಬರ್ ಕೆಲವರು ರೆಡೀ ಇರ್ತಾರೆ. ಸ್ನೇಹಿತರೆ, ನಾನೊಬ್ಬಳು ಯೂಟ್ಯೂಬರ್ ಆಗಿ ಅಂದರೆ ಹೊಸದಾಗಿ ಬಂದಂಥವಳಲ್ಲ. 3 ವರ್ಷಗಳಾಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ನನಗೆ ವರ್ಷದೊಳಗಡೆ ಮಾನಿಟೈಸೇಷನ್ ಆಯಿತು. ಈಗ ಆಲ್ಮೋಸ್ಟ್ ಆಲ್ 2 ವರ್ಷದಿಂದ ನಾನು ಮಾನಿಟೈಸರ್ ಆಗಿದ್ದೀನಿ. ಈಗ 2 ಪೇಮೆಂಟ್ ತಗೊಂಡಾಗಿದೆ. ಈ ತಿಂಗಳು 21ರಿಂದ 26ಕ್ಕೆ ಇನ್ನೊಂದು ಪೇಮೆಂಟ್ ಬರ್ತಾ ಇದೆ. ಈಗ ನಾನು ಸ್ವಲ್ಪ ಅನುಭವ ಆಗಿದೆ ನನಗೆ ಯೂಟ್ಯೂಬಲ್ಲಿ. ಹಾಗಾಗಿ ನಾನು ಹೊಸದಾಗಿ ಬಂದಂತಹ ಯೂಟ್ಯೂಬರ್ಸ್ ಗೆಳೆಯತಿಯರಿಗಾಗಿ ಈ ವಿಡಿಯೋವನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸಂಪೂರ್ಣ ಸ್ಕಿಪ್ ಮಾಡಿದೆ ನೋಡಿ. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಎಷ್ಟು ಅರ್ಥಗರ್ಭಿತವಾದ ಮಾತು ಅಲ್ವಾ ಫ್ರೆಂಡ್ಸ್? ಯಾವುದೇ ವಿಚಾರ ಆಗಿರ್ಬೋದು, ನೋಡಿದ್ದು ಒಮ್ಮೊಮ್ಮೆ ಅದು ಸುಳ್ಳಾಗಿರುತ್ತೆ. ಯಾರಿಂದನೋ ಬಂದ ವಿಷಯನೂ ಅದು ಸತ್ಯ ಅನ್ನೋದು ಗ್ಯಾರಂಟಿನೇ ಇರೋಲ್ಲ. ನಾವು ಕೇಳಿದ್ದಿರ್ಬೋದು ಅಥವಾ ಒಮ್ಮೊಮ್ಮೆ ನಾವು ಹೇಳೋ ಮಾತೂ ಸತ್ಯ ಇರಲ್ಲ. ಯಾಕೆಂದರೆ ಯಾರು ಏನೋ ಸುಳ್ಳು ಹೇಳಿರ್ತಾರೆ, ಅದನ್ನೇ ನಾವು ನಿಜ ಅಂದ್ಕೊಂಡು ಇನ್ನೊಬ್ರಿಗೆ ಹೇಳಿರ್ತೀವಿ. ಹಾಗಾಗಿ ನಾವು ಹೇಳಿದ್ದು, ಕೇಳಿದ್ದು, ನೋಡಿದ್ದು ಎಲ್ಲ ಸುಳ್ಳಾಗಬಹುದು. ಅದಕ್ಕೆ ಒಂದೇ ಮೊದಲು ನಿಧಾನಿಸಿ ಯೋಚಿಸಿ ಅದ್ರ ಬಗ್ಗೆ ನಾವು ಮಾತಾಡಬೇಕು, ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ. ಎಷ್ಟು ಅರ್ಥಗರ್ಭಿತವಾದ ಒಂದು ಮಾತು ಅಲ್ವಾ ಫ್ರೆಂಡ್ಸ್ ಇದು? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಗಾಂಧೀಜಿಯವರ 3 ಮಂಗಣ್ಣಗಳು ಗೊತ್ತಲ್ವಾ? 3 ಮಂಗಣ್ಣಗಳ ಚಿತ್ರ ನಾವು ಚಿಕ್ಕಂದಿನಿಂದ ನೋಡ್ತಾ ಬಂದಿದ್ದೀವಿ. ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು ಅಂತ ಹೇಳಿ. ಮಹಾತ್ಮ ಗಾಂಧಿಯವರ 3 ಮಂಗಗಳು: ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾತನಾಡಬೇಡಿ ಅಂತ ಹೇಳಿ. ಈ 3 ಮುಖ್ಯ ತತ್ವಗಳು ಏನು ಸಾರುತ್ತೆ ಗೊತ್ತಾ? ಈ 3 ಕೋತಿಗಳು ಜೀವನದಲ್ಲಿ ಸತ್ಯ, ಶಾಂತಿ ಮತ್ತು ಶುದ್ಧ ನಡವಳಿಕೆಯನ್ನು ಪಾಲಿಸುವ ಬಗ್ಗೆ ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತೆ. ಇದು ಮಂಗಗೆ ಯಾಕೆ ಕೊಟ್ಟರು ಅಂದರೆ, ಈ 3 ನೋಡಬೇಡಿ, ಕೇಳಬೇಡಿ, ಹೇಳಬೇಡಿ ಅನ್ನುವಂತಹ ಸುಯೋಕ್ತಿಯನ್ನು ಮಂಗಗಳಿಗೆ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ಮನುಷ್ಯನ ಗುಣ ಮಂಗನಂತೆ. ಮನಸ್ಸು ಮರ್ಕಟ ಅಂತ ಹೇಳ್ತಾರೆ. ಮರ್ಕಟ ಅಂದರೆ ಮಂಗ. ಮನುಷ್ಯನ ಮನಸ್ಸು, ಗುಣ ಆಲ್ಮೋಸ್ಟ್ ಆಲ್ ಕೋತಿಗೆ ಹೋಲುತ್ತೆ. ಹಾಗಾಗಿ ಮಂಗಗಳಿಗೆ ಕೊಟ್ಟರು, ಮನುಷ್ಯರಿಗೆ ಹೇಳೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಈ 3 ಕೋತಿಗಳಲ್ಲೂ ಸಹ ಸ್ವಲ್ಪ ಅರ್ಥ ಏನಿದೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದು ಮಿಜಾರು. ಮಿಜಾರು ಅಂದರೆ ತನ್ನ 2 ಕೈಗಳಿಂದ ಕಣ್ಣುಗಳನ್ನು ಮುಚ್ಕೊಂಡಿದೆ. ಇದರ ಅರ್ಥ ಕೆಟ್ಟದನ್ನು ನೋಡಬೇಡಿ ಅಂತ ಹೇಳಾಗುತ್ತೆ. 2ನೇದು ಕಿಕಜಾರು. ಕಿಕಜಾರು ಅಂದರೆ ತನ್ನ 2 ಕೈಗಳಿಂದ ಕಿವಿಗಳನ್ನು ಮುಚ್ಕೊಂಡಿದೆ. ಇದರರ್ಥ ಕೆಟ್ಟದನ್ನು ಕೇಳಬೇಡಿ ಅಂತ ಹೇಳಿ. 3ನೇದು ಇವಜಾರು. ಇವಜಾರು ಅಂತ ಹೇಳಿದ್ರೆ ತನ್ನ 2 ಕೈಗಳಿಂದ ಬಾಯಿಯನ್ನು ಮುಚ್ಕೊಂಡಿದೆ. ಇದರ ಅರ್ಥ ಕೆಟ್ಟದನ್ನು ಮಾತನಾಡಬೇಡಿ ಅಂಥೇಳಿ ಆಗುತ್ತೆ. ಈ 3 ಕೋತಿಗಳ ಪ್ರತೀಕ ಜಪಾನ್ ದೇಶದಿಂದ ಬಂದಿದೆ. ಜಪಾನ್ನ ನಿಕೋ ನಗರದಲ್ಲಿರುವ 17ನೇ ಶತಮಾನದ ತೋಶೋಗು ದೇಗುಲದಲ್ಲಿ ಈ ಕೋತಿಗಳ ಕೆತ್ತನೆಯನ್ನು ಕೆತ್ತಲಾಗಿದೆ.
ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯದ ಜೊತೆಗೆ ಈ 3 ಮಂಗಗಳ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಂತ ಹೇಳಲಾಗುತ್ತೆ. ಸಮಾಜದಲ್ಲಿ ಕೆಟ್ಟ ಮಾತುಗಳನ್ನು ಆಡಬಾರದು, ಕೆಟ್ಟ ದೃಶ್ಯಗಳನ್ನು ನೋಡಬಾರದು ಮತ್ತು ಜೊತೆಗೆ ಕೆಟ್ಟ ಸುದ್ದಿಗಳನ್ನು ಕೇಳಿಸ್ಕೊಳ್ಬಾರ್ದು, ಅದನ್ನು ಅಪಪ್ರಚಾರ ಮಾಡಬಾರ್ದು ಅನ್ನೋದು ಈ 3 ಮಂಗಗಳ ಒಂದು ಮುಖ್ಯವಾದ ಸಂದೇಶ. ಇದನ್ನು ಸಹ ಗಾಂಧೀಜಿಯವರು ಪ್ರಚಾರಪಡಿಸಿದ್ರು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅತ್ಯಂತ ಕೀಳು ಮನಸ್ಥಿತಿಯಿಂದ ಜನ ನಡ್ಕೊಳ್ತಾ ಇರೋದಿಲ್ಲ ಗೊತ್ತಾ? ವೃತ್ತಿ ಮತ್ಸರದಲ್ಲಿ. ಪ್ರತಿಯೊಂದು ವೃತ್ತಿಯಲ್ಲೂ ಸಹ ಮತ್ಸರ ಪಡುವವರು, ದ್ವೇಷ ಮಾಡುವವರು, ಯಾರಾದರೂ ಇಂಪ್ರೂವ್ಮೆಂಟ್ಸ್ ಆದರೆ ಅವರನ್ನು ತುಳಿಲಿಕ್ಕೆ ಕಾಯ್ತಾ ಇರುವಂಥವರೇ ತುಂಬ ಜನ ಇದ್ದಾರೆ. ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಳ್ಬೋದು ನೀವು, ಆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್, ನೋ ಎನಿ ಡಿಪಾರ್ಟ್ಮೆಂಟಲ್ಲಿ, ಈವನ್ ಆಶ್ರಮಗಳಲ್ಲೂ ಸಹ ವೃತ್ತಿ ಮತ್ಸರ, ವೃತ್ತಿ ದ್ವೇಷಗಳು ನಡೀತಾ ಇದೆ. ಗಾಂಧೀಜಿ ಅಂತವ್ರು ಎಷ್ಟೋ ಜನ ಕೆಟ್ಟದನ್ನು ಮಾತಾಡಬೇಡಿ, ಕೆಟ್ಟದನ್ನು ಹೇಳಬೇಡಿ, ನೋಡಬೇಡಿ, ಪ್ರಚಾರ ಮಾಡಬೇಡಿ ಅಂದರೂ ಸಹ ಅಂತಹ ಜನ ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗಿಲ್ಲ. ಇದು ಒಂದು ಯೂಟ್ಯೂಬಲ್ಲೂ ಸಹ ಇದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದು ನನ್ನ ಅನುಭವ. ನಾನು ಮೊದಲು ಯೂಟ್ಯೂಬಿಗೆ ಬಂದಾಗ ಯೂಟ್ಯೂಬನ್ನು ಒಂದು ಅರ್ನಿಂಗು ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಒಂದು ಟ್ಯಾಲೆಂಟ್ ತೋರಿಸ್ಬೇಕು ಅಂದ್ಕೊಂಡು ನಾನು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಮಾತಾಡೋ ಶೈಲಿ ಇರ್ಬೋದು, ಕೊಡುವ ಕಂಟೆಂಟ್ ಇರ್ಬೋದು, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬಂತು. ಜೊತೆಗೆ ಮೋನೋ ಆಗಬೇಕು ಅಂತ ಹೇಳಿದ್ರೆ ವಾಚ್ ಅವರ್ ಜಾಸ್ತಿ ಬೇಕು, ವಾಚ್ ಅವರ್ ಜಾಸ್ತಿ ಬೇಕು ಅಂತ ಹೇಳಿದರೆ ಲೈವ್ನಿಂದ ಸಾಧ್ಯ ಅಂಥೇಳಿ ವಿಷಯ ಗೊತ್ತಾಯಿತು. ಲೈವ್ ಶುರುವಾದಾಗ ಏನಾಯಿತು ಗೊತ್ತಾ? ನನ್ನ ಲೈವ್ ಮೊದಲು ನಾನು ಲೈವ್ ಶುರು ಮಾಡಿದಾಗ ಯಾರೂ ಸಹ ನನ್ನ ಲೈವಿಗೆ ಬರ್ತಾ ಇರಲಿಲ್ಲ. ಒಬ್ಬರು ಇಬ್ಬರು ಅಪರೂಪಕ್ಕೆ ಬರೋರು, ಹೋಗ್ಬಿಡೋರು. ಅದೇ ಒಂದು 15 ದಿನ ಕಳೆದ ಮೇಲೆ ನಮ್ಮದು ಒಂದು ಯಾವಾಗ ಲೈವಿನ ಒಂದು ಟೈಮಿಂಗ್ಸು ಸೇಮ್ ಬರ್ತಾ, ಇವರು ಡೈಲಿ ಲೈವ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ತುಂಬ ಜನ ಸಪೋರ್ಟರ್ಸ್ ಬರಲಿಕ್ಕೆ ಶುರುವಾದರು. ಸಪೋರ್ಟರ್ಸ್ ಬರ್ತಾ ನನಗಿಂತ ಮುಂಚೆ ಲೈವ್ ಮಾಡ್ತಾ ಇದ್ದಂಥವ್ರು, ಅಥವಾ ನನಗಿಂತ ಮುಂಚೆ ಯೂಟ್ಯೂಬಿಗೆ ಬಂದಂಥವ್ರು, ಅಥವಾ ನನ್ನ ಜೊತೆಗೆ ಬಂದಂಥವರಿಗೆ ಸ್ವಲ್ಪ ಮತ್ಸರ ಶುರುವಾಯಿತು. ಅದು ವೃತ್ತಿ ಮತ್ಸರ ಅಂತ ಹೇಳ್ತೀನಿ ನಾನು. ಮತ್ಸರ, ಅಯ್ಯೋ ನಮ್ಮ ಲೈವಿಗೆ ಬರ್ತಾ ಇದ್ದವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಅವ್ರ ಲೈವಿಗೆ ಹೋಗ್ತಾ ಇದ್ದಾರೆ, ಅಯ್ಯೋ ನಮ್ಮ ಲೈವಲ್ಲಿ ಸಪೋರ್ಟ್ ಮಾಡ್ತಾ ಇದ್ದವರು ಇವತ್ತಿನ ದಿವಸ ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ಅದನ್ನು ಯಾವ ರೀತಿ ಆ ದ್ವೇಷನ ಹೊರಗೆ ಹಾಕ್ತಾಯಿದ್ರು ಅಂತ ಹೇಳಿದ್ರೆ, ಸುಮ್ಮನೆ ಅಪಪ್ರಚಾರ. ಅವಳು ನಮ್ಮ ಲೈವಲ್ಲಿರೋರ್ನೆಲ್ಲ ಕರೀತಾಳೆ, ಬನ್ನಿರಿ ನನ್ನ ಲೈವಿಗೆ ಅಂತ ಕರೀತಾಳೆ, ಅವಳು ಅಟ್ರಾಕ್ಷನ್ ಮಾಡ್ತಾಳೆ, ಹಾಗೆ ಹೀಗೆ ಎಲ್ಲ ಬಂತು. ಇದು ವೃತ್ತಿ ಮತ್ಸರ, ದ್ವೇಷ. ಜೊತೆಗೆ ಇನ್ನೊಂದು ಲೈವ್ ಮಾಡ್ತಾಯಿದ್ರೆ ಇನ್ನೊಂದು ಕೆಟ್ಟ ಗುಣ ಕೆಲವರಲ್ಲಿದೆ, ಬಂದುಬಿಟ್ಟು ಬ್ಯಾಡ್ ಕಾಮೆಂಟ್ಸ್ ಹಾಕೋದು, ಅತ್ಯಂತ ಕೀಳಾದ ಪದಗಳನ್ನು ಉಪಯೋಗಿಸಿ ಲೈವಲ್ಲಿ ಅವರು ಮೆಸೇಜ್ಗಳನ್ನು, ಕಾಮೆಂಟ್ಸ್ಗಳನ್ನು ಮಾಡ್ತಾರೆ. ಅವರು ಆ್ಯಕ್ಚುಲಿ ಯೂಟ್ಯೂಬರ್ಸ್ ಅಲ್ಲ. ಅವ್ರು ಏನಂದರೆ ಒಂದು ಐಡಿಗಳನ್ನು ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಲೈವ್ ಮಾಡೋ ಅಂಥವರಿಗೆ ಅವರು ಒಂದು ಕೆಟ್ಟದಾಗಿದ್ದನ್ನ ತೃಷೆ ತೀರಿಸ್ಕೊಳ್ಳೋದು ಅಂತ ಹೇಳ್ತೀನಿ ನಾನು. ಅದಕ್ಕೆ ತೃಷೆ ತೀರಿಸ್ಕೊಳ್ಳೋದು ಅಂತ ಯಾವ ಥರ ಅಂದರೆ, ಕೆಟ್ಟ ಪದಗಳನ್ನು, ಅವಾಚ್ಯ ಪದಗಳನ್ನು ಹಾಕಿ ಒಂದು ಹೆಣ್ಣಿಗೆ ಅಥವಾ ಒಂದು ಗಂಡಿಗೆ ಅವಾಚ್ಯ ಪದಗಳನ್ನು ಉಪಯೋಗಿಸಿ ಆ ಪದಗಳಿಂದ ಬರುವಂತಹ ಖುಷಿ ಅವರು ಅನುಭವಿಸೋದಕ್ಕೆ ಕೆಟ್ಟ ಪದಗಳನ್ನು ಹೇಳ್ತಾರೆ. ಅಂಥವರು ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಕೆಲವರಿಗೆ ಹೈಡ್ ಮಾಡಿ ಬಿಸಾಕ್ತಾರೆ, ಕೆಲವರಿಗೆ ಬೈತಾರೆ, ಹೀಗೆ ಏನಾದರೂ ನಡೆಯುತ್ತೆ. ಕೆಟ್ಟದನ್ನು ಮಾತಾಡ್ತಾರೆ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಕೆಟ್ಟ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೊಸದಾಗಿ ಬಂದಿರುವಂತಹ ಯೂಟ್ಯೂಬರ್ಸ್ಗೆ ನನ್ನ ಸಂದೇಶ, ಈ 3 ಮಂಗಗಳ ರೀತಿ ನೀವು ಇದ್ಬಿಡಿ. ಕೆಟ್ಟ ಸಹವಾಸಕ್ಕೆ ಹೋಗಲೇಬೇಡಿ. ಕೆಟ್ಟ ಯೂಟ್ಯೂಬರ್ಸ್ಗಳು ಇದ್ದಾರೆ, ತಮ್ಮನ್ನು ಬಳಸ್ಕೊಳ್ಳಿಕ್ಕೆ, ಅಂದರೆ ತಮ್ಮ ಇಂಪ್ರೂವ್ಮೆಂಟ್ಸ್ ಬಳಸ್ಕೊಳ್ಳಿಕ್ಕೆ ನಿಮ್ಮ ಸಪೋರ್ಟ್ಗಳನ್ನು ತಗೊಂಡು ಲಾಸ್ಟಿಗೆ ನಿಮ್ಮನ್ನು ಬಿಟ್ಟಾಕ್ಬಿಡೋದು, ಅಥವಾ ನೀವೇನಾದ್ರು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆದರೆ ಅಪಪ್ರಚಾರ ಮಾಡಿಸೋದು, ಬೇರೆ ಲೈವ್ಗಳಿಗೆ ಹೋಗಿ ಕೆಟ್ಟನಾಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ಕೆಟ್ಟ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಳ್ಳೋದು, ಇಂಥ ಯೂಟ್ಯೂಬರ್ದು ವಿಡಿಯೋ ಈ ಥರ, ಅವ್ರು ಸರಿ ಇಲ್ಲ, ಅವ್ರು ಹಾಗೆ ಹೀಗೆ ಅಂತ ಹೇಳಿ. ಅದೆಲ್ಲ ಏನಂದರೆ ಮಾನಸಿಕ ಸ್ಥಿತಿನ ಕುಗ್ಸೋದು. ಅಂದರೆ ಹೊಸದಾಗಿ ಬಂದಿರುವಂತಹ ಯೂಟ್ಯೂಬರ್ಸ್ಗೆ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿ ಅವರು ಅದರಿಂದ ಪ್ರಯೋಜನಗಳನ್ನು ಪಡ್ಕೊಳ್ಳೋದು. ಇಂಥ ಯೂಟ್ಯೂಬ್ಗಳಲ್ಲಿ ಅಂಥವರು ತುಂಬ ಜನ ಇದ್ದಾರೆ. ಹಾಗಾಗಿ ನಾನು ಈ 3 ಸಂದೇಶಗಳನ್ನು ಇಟ್ಕೊಂಡು ನಿಮಗೆ ಹೊಸ ಯೂಟ್ಯೂಬರ್ಸ್ಗೆ ನಾನೊಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು
ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಹೊಸಬ್ರಿಗೆ ಸ್ವಲ್ಪ ಭಯ ಇರುತ್ತೆ. ಹೊಸದಾಗಿ ಬಂದಂಥವ್ರು, ನಾವು ಏನು ತುಂಬ ಹಳುಬ್ರಲ್ಲ, ಜಸ್ಟ್ 3 ವರ್ಷ ಆಯಿತು ನಾನು ಬಂದು ಯೂಟ್ಯೂಬ್ಗೆ. 3 ವರ್ಷ ಆದಮೇಲೆ ನನಗೆ 2 ವರ್ಷ ಆಯಿತು ಮೋನೋ ಆಗಿ. ಮೋನೋ ಆದಮೇಲೆ ಆಲ್ಮೋಸ್ಟ್ ಆಲ್ 2 ಪೇಮೆಂಟ್ ತೊಗೊಂಡಿದ್ದೀನಿ. ಈ ತಿಂಗಳು ಸಹ ಒಂದು ತೊಗೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಹೊಸ ಯೂಟ್ಯೂಬರ್ಸ್ ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ, ನಿಮಗೆ ಸ್ವಲ್ಪ ಭಯ ಇರುತ್ತೆ. ಇಲ್ಲಿನ ಪ್ರಪಂಚದ ಬಗ್ಗೆ ನಿಮಗೆ ಜ್ಞಾನ ಇರಲ್ಲ. ಹೊಸದಾಗಿ ಬಂದಿರ್ತೀರ, ಎಲ್ಲರನ್ನ ನಂಬ್ತೀರಾ. ಏನೋ ಒಂದು ಮೋನೋಟೈಸೇಷನ್ ಮಾಡ್ಕೊಳ್ಬೇಕು ಅನ್ನುವ ಒಂದು ಆಸೆಯಿಂದ ಲೈವಲ್ಲಿ ನೀವು ಕೂರ್ತೀರಾ, ಭಾಗಿಯಾಗ್ತೀರಾ, ಲೈವನ್ನು ನಡೆಸ್ಕೊಳ್ತೀರಾ. ಅಂಥ ಸಮಯ ಬಂದಾಗ ಯಾರೋ ನಿಮ್ಮನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಇನ್ಯಾವುದೋ ಕಾರಣಕ್ಕೆ ನಿಮ್ಮ ಲೈವ್, ಯೂಟ್ಯೂಬರ್ ಇದ್ದವರೇ, ಅಂದರೆ ಯೂಟ್ಯೂಬರ್ಸ್ಗಳೇ ಬರ್ತಾರೆ, ಕೆಲವರು ಯೂಟ್ಯೂಬ್ ಇದ್ದಂಥವರೇ ಬರ್ತಾರೆ, ಬಂದುಬಿಟ್ಟು ನಿಮ್ಮ ಲೈವನ್ನು ನೋಡ್ತಾರೆ. ನಿಮಗೆ ಸಪೋರ್ಟರ್ಸ್ ಜಾಸ್ತಿ ಇದ್ದಾರೆ, ಲೈಕ್ಸ್ಗಳು ತುಂಬ ಬರ್ತಾ ಇದೆ, ನಿಮಗೆ ತುಂಬ ಜನ ಎಷ್ಟು ಒತ್ತು ಮಾಡೋದು ಅಂದರೆ ಲಾಂಗ್ ಟೈಮ್ ನೀವು ಲೈವ್ ಮಾಡಿದ್ರೂ ಸಹ ನಿಮಗೆ ಸಪೋರ್ಟಿಂಗ್ ಇದ್ದಾರೆ ಅಂತ ತಕ್ಷಣವೇ ಅವ್ರ ಲೈವಲ್ಲೇನಾದರೂ ಕಡಿಮೆ ಸಪೋರ್ಟರ್ಸ್ ಬಂದರು ಅಂದರೆ, ಅಥವಾ ಅವ್ರಿಗೆ ಚೆನ್ನಾಗಿ ಬರ್ತಾಯಿದ್ದು ಅಪರೂಪಕ್ಕೆ ಏನಾದ್ರು ಜನ ಕಡಿಮೆ ಆದರು ಅಂದ ತಕ್ಷಣ ಹೊಟಕೆ ಸ್ಟಾರ್ಟ್ ಆಗಿಬಿಡತ್ತೆ. ಅವರು ಲೈವಲ್ಲಿ ಹೋಗ್ತಾ ಇದ್ದಂಥವ್ರು ಏನಾದ್ರು ಅಪ್ಪಿತಪ್ಪಿ ನಿಮ್ಮ ಲೈವಲ್ಲಿ ಅವ್ರನ್ನ 2 ದಿನ ಕಂಡ್ರು ಅಂದರೆ ಸಾಕು, ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೊಸ ಯೂಟ್ಯೂಬರ್ಸ್ ಕೇಳ್ತೀನಿ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಒಂದು ಕಾನ್ಫಿಡೆಂಟಿಂದ ನೀವು ಮುಂದುವರಿಸಿ, ಕೆಟ್ಟದನ್ನು ಮಾತಾಡಬೇಡಿ, ನೋಡಬೇಡಿ, ಕೇಳಬೇಡಿ. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.